ನಮಸ್ಕಾರ ವೀಕ್ಷಕರೇ, ಕನ್ನಡ ಕರ್ನಾಟಕ ಅರ್ಪಿಸುವಂತ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಹಾಸನ ಜಿಲ್ಲೆಯ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. JDSನ ಸ್ವರೂಪ್ ಪ್ರಕಾಶ್ ಅವರು ಇಲ್ಲಿನ ಶಾಸಕರು. ಸರ್ಕಾರ ಬಂದು 2 ವರ್ಷ ಆಯಿತು. ಕಾಂಗ್ರೆಸ್ನ ಗ್ಯಾರಂಟಿ ಸರ್ಕಾರ. ಕಾಂಗ್ರೆಸ್ ಶಾಸಕರ ಅನುದಾನ ಇಲ್ಲ ಅನ್ನೋ ಸಂದರ್ಭದಲ್ಲಿ JDS ಮತ್ತು BJP ಶಾಸಕರ ಗೋಳೇನು, ಕ್ಷೇತ್ರದ ಅಭಿವೃದ್ಧಿ ಏನು, ಜನ ನಂಬಿಕೆ ಇಟ್ಟು ಗೆಲ್ಲಿಸ್ತಾರೆ, ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕಾಗತ್ತಾ? ಶಾಸಕರ ಸಂದರ್ಶನವನ್ನು ಕೂಡ ಮಾಡಿದ್ದೀವಿ. ಈಗ ಸಾಕಷ್ಟು ಮತದಾರರು ಹಾಗೆ ಸ್ಥಳೀಯವಾಗಿ ಹೋರಾಟಗಾರರು, ಪತ್ರಕರ್ತರು ಎಲ್ಲರ ಸಂದರ್ಶನ ಮಾಡ್ತಾ ಇದ್ದೀವಿ. ನಾವಿವತ್ತು ಹಾಸನದ ಹಿರಿಯ ಪತ್ರಕರ್ತರಾದ ರವಿ ನಾಕಲ್ಗೂಡ ಅವ್ರ ಜೊತೆ ಇದ್ದೀವಿ. ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದೆ ಸರ್ ಹಾಸನ? ಭಾಳ ಚುನಾವಣೆಗಳು, ಭಾಳ ಶಾಸಕರು, ಎಲ್ಲರನ್ನೂ ನೋಡಿರ್ತೀರಾ. ಪ್ರೆಸೆಂಟ್ ಹೇಗಿದೆ ಹಾಸನ ಜಿಲ್ಲೆ ಅಂದರೆ ರಾಜಕೀಯವನ್ನೇ ಉಂಡು ಮಲಗುವಂಥ ಒಂದು ಹಾಸನ ಜಿಲ್ಲೆ. ಇದು ರಾಜಕೀಯವಾಗಿ ಅತ್ಯಂತ ಪ್ರಬುದ್ಧವಾಗಿರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆ ಒಳಗಡೆ ಈ ಸಂದರ್ಭದಲ್ಲಿ ಸುಡ ಬಿಸಿಲಿನೊಳಗಳಿಗೆ ಜನಗಳಿಗೆ ಸಾಕಷ್ಟು ನಿರೀಕ್ಷೆಗಳು. ಅದರ ನಡುವೆ ನಮ್ಮ ಹಾಸನ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಸ್ವರೂಪ್ ಪ್ರಕಾಶ್ ಅವರಿಗೆ ಅವ್ರದೇ ಆಡಳಿತ ಸರ್ಕಾರ ಇಲ್ಲ ಎಂಬುವ ಕೊರಗು, ಆ ಕೊರಗಿನಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಅದರ ನಡುವೆಯೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮತದಾರರಿಗೋಸ್ಕರ ಮಾಡುವಂಥ ಕೆಲಸವನ್ನು ಸ್ವರೂಪ್ ಪ್ರಕಾಶ್ ಅವರು ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರದಿಂದ ಅನುದಾನದ ಕೊರತೆ ಇರೋದ್ರಿಂದ ಅವರು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆಯನ್ನು ಈಡೇರಿಸಲಿಕ್ಕೆ 80% ಕಷ್ಟ ಆಗ್ತಾ ಇದೆ. ಏನು ಸರ್ ಹಾಸನದಲ್ಲಿರುವಂಥ ಜ್ವಲಂತ ಸಮಸ್ಯೆ ಏನು ನಿಮ್ಮ ಪ್ರಕಾರ, ನೀವು ನೋಡ್ದಂಗೆ? ನಮ್ಮ ಹಾಸನ ಕ್ಷೇತ್ರದಲ್ಲಿ ನಾನು ನೋಡಿದಂಗೆ ಇತ್ತೀಚಿನ ದಿನಗಳ ಜ್ವಲಂತ ಸಮಸ್ಯೆಗಳೇನಿಲ್ಲ. ನಮಗೆ ಬೇಕಾಗಿದ್ದೊಂದು ಹೊಸ ಬಸ್ ನಿಲ್ದಾಣ, ಮೇಲ್ಸೇತುವೆ ಇನ್ನೇನು ಶೀಘ್ರದಲ್ಲಿ ಮುಗಿಯುವ ಹಂತಕ್ಕೆ ಬಂದಿದೆ ಅಂತೇಳಿ ನಮ್ಮ ಸಂಸದರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲಸವೂ ಕೂಡ ನಡೀತಾ ಇದೆ. ಹಾಸನ ಕ್ಷೇತ್ರದಲ್ಲಿ ಉತ್ತಮವಾದಂಥ ರಸ್ತೆಗಳಿದ್ದಾವೆ. ಇತ್ತೀಚೆಗೆ ಸ್ವಲ್ಪ ಗುಂಡಿಗಳು ಬಿದ್ದಿದೆ, ಗುಂಡಿಗಳನ್ನ ಮುಚ್ಚಬೇಕಾಗಿದೆ. ಕುಡಿಯೋ ನೀರಿಗಿನ ಸಮಸ್ಯೆ ಹಾಸನ ಕ್ಷೇತ್ರದಲ್ಲಿ ಈ ವರ್ಷ ಕಂಡಿಲ್ಲ. ಹಂಗಾಗಿ ಜ್ವಲಂತ ಸಮಸ್ಯೆ ಏನಿಲ್ಲ. ಸ್ವಚ್ಛತೆಗೆ ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿದೆ. ನಗರಸಭೆಯವರು ಆಡಳಿತವನ್ನು ಚುರುಕುಗೊಳಿಸಬೇಕಾಗಿದೆ. ಅದಕ್ಕೆ ಸ್ಥಳೀಯ ಶಾಸಕರು ಒತ್ತು ಕೊಟ್ಟು ಅಧಿಕಾರಿಗಳಿಗೆ ಚಾಟಿ ಬೀಸೋ ಕೆಲಸ ಮಾಡಬೇಕಾಗಿದೆ. ಹಿರಿಯ ಪತ್ರಕರ್ತರಾಗಿರೋದ್ರಿಂದ ನಿಮ್ಮನ್ನ ಕೇಳಲೇಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಇದು JDS MLA, ಸೆಂಟ್ರಲ್ ಅಲ್ಲಿ NDA ಸರ್ಕಾರ, ಕಾಂಗ್ರೆಸ್ MP. ಏನ್ ಮಾಡ್ಬೇಕು? ನನಗೆ ಬುದ್ಧಿ ಬಂದ ಮೇಲೆ ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ 2 ಬಾರಿ ನಾನು ಒಂದೇ ಸರ್ಕಾರಗಳಿದ್ದು. ಒಂದ್ಸರಿ ಕೇಂದ್ರದಲ್ಲೂ ಕಾಂಗ್ರೆಸ್ ಇತ್ತು, ರಾಜ್ಯದಲ್ಲೂ ಕಾಂಗ್ರೆಸ್ ಇತ್ತು. ಒಮ್ಮೆ BJP ಕೇಂದ್ರದಲ್ಲಿತ್ತು, ರಾಜ್ಯದಲ್ಲೂ ಇತ್ತು. ಅದನ್ನ ಬಿಟ್ರೆ ರಾಜ್ಯದಲ್ಲಿ ಒಂದು ಸರ್ಕಾರ ಇರುತ್ತೆ, ಕೇಂದ್ರದಲ್ಲಿ ಒಂದು ಸರ್ಕಾರ ಇರುತ್ತೆ. ಕೇಂದ್ರದಲ್ಲಿ ಸರ್ಕಾರ ಇರೋ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬೇರೆ ಸರ್ಕಾರ ಇದ್ರೆ ಮಲತಾಯಿ ಧೋರಣೆ ಖಂಡಿತವಾಗ್ಲೂ ಆಗ್ತಾ ಇದೆ. ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ, ಇಲ್ಲಿ JDS MLA ಇರೋದ್ರಿಂದ ಅನುದಾನದ ಕೊರತೆ ಖಂಡಿತವಾಗೂ ಆಗಿದೆ. ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಅನುದಾನ ಬರ್ತಾ ಇಲ್ಲ. ಶಾಸಕರಿಗೆ ಬಹಳ ತಲೆನೋವು ಅಂದ್ರೆ ಅನುದಾನ ಇಲ್ಲದೆ ಇರೋದು. JDS ಅನ್ನೋ ಪ್ರಾದೇಶಿಕ ಪಕ್ಷ, ಜನ ಕಾರ್ಯಕರ್ತರು ಪ್ರಾಣ ಕೊಡ್ತಾರೆ, ವೋಟ್ ಕನ್ವರ್ಟ್ ಆಗಲ್ಲ. ಎಸ್ಪೆಷಲಿ ಸಾಕಷ್ಟು ವ್ಯತ್ಯಾಸಗಳಾಯ್ತು. ಯಾರ್ದು ಹೆಸರು ತಗೊಳ್ಳೋದು ಬೇಡ. ಹಾಸನ ಜಿಲ್ಲೆ ಅಂತ ಬಂದಾಗ JDSನ ಭವಿಷ್ಯ, ಈಗ ನಾನೊಬ್ಬ ಸಾಮಾನ್ಯ ಮತದಾರನಾಗಿ ಯೋಚನೆ ಮಾಡಬೇಕು ಅಂದ್ರೆ JDSಗೆ ತುಂಬಾನೇ ಭವಿಷ್ಯ ಕಷ್ಟ ಇದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ದೇವೇಗೌಡರು ಕಟ್ಟಿದಂಥ ಪಕ್ಷ, ದೇವೇಗೌಡರ ಜೊತೆಗೆ ಹಲವಾರು ಜನ, SR ಬೊಮ್ಮಾಯಿ ಇರ್ಬೋದು, JH ಪಟೇಲ್ ಇರ್ಬೋದು, ಬೈರೇಗೌಡರು ಇರ್ಬೋದು, ಇವರೆಲ್ಲ ಕಟ್ಟಿದಂಥ ಒಂದು ಬಹುದೊಡ್ಡ ಪಕ್ಷ, ರಾಮಕೃಷ್ಣ ಹೆಗಡೆ ಅವರು ಕಟ್ಟಿದಂಥ ಪಕ್ಷ ದೇವೇಗೌಡರ ಕೈಗೆ ಸಿಕ್ತು. ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಧಾನಿಯಾಗಿ ಇರೋವರೆಗೂ ಕೂಡ ಆ ಪಕ್ಷ ತುಂಬಾ ಒಂದು ನೆಲೆನ ಕಟ್ಟಿಕೊಂಡು ಒಂದು ಪ್ರಾದೇಶಿಕವಾಗಿ ಪ್ರಾದೇಶಿಕ ಭಾಷೆ, ನೆಲ ಜಲ ಭಾಷೆಗೆ ತುಂಬಾ ಒತ್ತು ಕೊಟ್ಟಿದ್ದು ನಿಜ. ಇತ್ತೀಚಿನ ದಿನಗಳಲ್ಲಿ ಆ ಪಕ್ಷ ತುಂಬಾನೇ ನಶಿಸಿ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಅಂತ ಹೇಳ್ಬೇಕಾಗ್ತದೆ. ಸರ್, ಮತ್ತೊಂದು ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನ ಏನಾಗಿತ್ತು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಇಡೀ ದೇಶ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅಷ್ಟೊಂದು ವೈರತ್ವ, ದ್ವೇಷ, ರಣಾಂಗಣ. ಲೋಕಸಭೆ ಬಂದಾಗ ಮೈತ್ರಿ ಆಗ್ಬಿಡ್ತು. ಇದೇ ಮೈತ್ರಿ ಮುಂದುವರೆದ್ರೆ 28ಕ್ಕೆ ಯಾರು ಸರ್ ಹಾಸನದ ಅಭ್ಯರ್ಥಿ? ಆ ಅಭ್ಯರ್ಥಿನ ತೀರ್ಮಾನ ಮಾಡೋದು ಪಕ್ಷ ಮಾಡುತ್ತೆ. ಮೈತ್ರಿ ಆ ಸಂದರ್ಭಕ್ಕೆ ಇವತ್ತಿನ ರಾಜಕೀಯ ಪಕ್ಷಗಳು ಮಾಡ್ತಾ ಬರ್ತಾ ಇದ್ರೆ ಆರೋಗ್ಯಕರವಾಗಿ ಕ್ಷೇತ್ರದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮೈತ್ರಿ ಬೇಕು. ಬಟ್ ಆ ಮೈತ್ರಿ ಎಷ್ಟು ಮಟ್ಟಿಗೆ ಮುಂದುವರ್ಕೊಂಡು ಹೋಗುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಅದಕ್ಕೆ ನನ್ನ ಅನುಮಾನ ಇದೆ. ಸಾಕಷ್ಟು ಶಾಸಕರನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಿ 1952 ಚುನಾವಣೆ ಹಾಕೋ ಬಂದಿದೆ. ಯಶೋಧರಮ್ಮ ಅವರು ಮಹಿಳಾ ಶಾಸಕಿ ಕೂಡ ಆಗಿದ್ದಂಥ ಕ್ಷೇತ್ರ ಇದು. ನೀವು ನೋಡಿದಂಥ ಬೆಸ್ಟ್ MLA ಯಾರು ಹಾಸನದಲ್ಲಿ? ಕೆ ಚೆನ್ಮೇಗೌಡರು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅದಾದ್ಮೇಲೆ HS ಪ್ರಕಾಶ್ ತುಂಬಾ ಜಾಸ್ತಿ ಕೆಲಸ ಮಾಡೋಕ್ಕಾಗದಿದ್ರು ಕೂಡ ಯಾರಿಗೂ ತೊಂದರೆಯನ್ನು ಕೊಡದೆ ಕ್ಷೇತ್ರವನ್ನು ಅತ್ಯಂತ ಶಾಂತಿಯುತವಾಗಿ ಈ ಜಿಲ್ಲೆ ಒಳಗಡೆ HS ಪ್ರಕಾಶ್ ಹೆಸರು ಯಾವಾಗಲೂ ಕೂಡ ಜನ ಮಾತಾಡ್ತಾರೆ. 4 ಸಲ ಗೆಲ್ಸಿದ್ರು. ಅದಕ್ಕೆ ಒಳ್ಳೆತನಕ್ಕೆ 4 ಸರಿ ಗೆಲ್ಸಿದ್ರು. ಯಾರಿಗೂ ತೊಂದರೆ ಕೊಡ್ಲಿಲ್ಲ. ಅಭಿವೃದ್ಧಿ ವಿಚಾರ ಬಂದಾಗ ರೇವಣ್ಣವ್ರನ್ನ ಕೇಳಿ ತೀರ್ಮಾನ ತಗೊಳ್ತಾರೆ ಅನ್ನೋ ಒಂದು ಆರೋಪವನ್ನು ಬಿಟ್ರೆ
ಎಚ್.ಎಸ್. ಪ್ರಕಾಶ್ ಅವರು ಉತ್ತಮವಾದಂಥ ಈ ಕ್ಷೇತ್ರದ ಶಾಸಕರಾಗಿದ್ದರು. ಅವ್ರ ಮಗ ಅನ್ನೋದನ್ನ ಹೊರತುಪಡಿಸಿ ಕೇವಲ ಶಾಸಕ ಅಂತ ನೋಡಿದಾಗ ಸ್ವರೂಪ್ ಏನೇನು ಇಂಪ್ರೂವ್ ಮಾಡ್ಕೋಬೇಕು? ಸ್ವರೂಪ್ ಅವರಿಗೆ ಸ್ವಲ್ಪ ಅನುಭವದ ಕೊರತೆ ಇದೆ. ಉತ್ತಮವಾದವರ ಸಲಹೆಯನ್ನು ಪಡಿಬೇಕು. ಉತ್ತಮವಾದ ಜನಗಳ ಜೊತೆ ವಿಶ್ವಾಸವನ್ನು ಗಳಿಸಿ ಕ್ಷೇತ್ರದ ಆಗುವಗಳ ಜೊತೆ ಸಂಘ ಸಂಸ್ಥೆಗಳ ಜೊತೆ ಚರ್ಚೆಯನ್ನು ಮಾಡಿ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು. ಸಮಾಧಾನವಾಗಿ ಹೋಗ್ತಾ ಇದ್ದಾರೆ. ಅವ್ರ ತಂದೆಯಲ್ಲಿರ್ತಕ್ಕಂಥ ಹಲವಾರು ಗುಣಗಳು ಸ್ವರೂಪದಲ್ಲಿದೆ. ಒಳ್ಳೆಯ ಶಾಸಕರು ಅಂತ ಹೇಳ್ಬೋದು. ಒಳ್ಳೆಯ ಶಾಸಕರು, ಜನಕ್ಕೆ ಒಳ್ಳೆಯ ಶಾಸಕರು. ಒಟ್ಟಾರೆ ಹಾಸನದ ಅಭಿವೃದ್ಧಿ ಸಂಕಲ್ಪ ಅಂತ ಬಂದಾಗ ನಿಮ್ಮ ಸಲಹೆ ಏನು ಸರ್ ಶಾಸಕರಿಗೆ? ಶಾಸಕರಿಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರು ಚುನಾವಣೆ ಟೈಮಲ್ಲಿ ಮಾಡ್ಕೊಳ್ಳಿ. ಅಭಿವೃದ್ಧಿ ವಿಚಾರದಲ್ಲಿ ಜಾತ್ಯತೀತವಾಗಿ ಅವರು ಕೆಲಸವನ್ನ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲೂ ಕೂಡ ಅವ್ರಿಗೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಅವರು ಸಂಕಲ್ಪವನ್ನು ಮಾಡಿ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.